ಆರ್ ಟಿ ಐ ಕಾರ್ಯಕರ್ತರು ಕೆಲವರು ಜಿನೈನ ಕೇಳ್ತಾರೆ. ಇವಾಗ ಆಯ್ತಪ್ಪ, ವೈಟ್ ಟಾಪಿಂಗು ಇವತ್ತು ನಮ್ಮ ಬೆಂಗಳೂರಲ್ಲೇ ಒಂದು BBMPಯಿಂದ ಮಾಡಿದ್ರೆ 8 ಕೋಟಿ, ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿದ್ರೆ, ಮೆಟ್ರೋ ಅಲ್ಲಿ ಮಾಡಿದ್ರೆ 11 ಕೋಟಿ, ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿದ್ರೆ 16 ಕೋಟಿ. ಅದೇ ಇದು ಕ್ಯೂಬಿಕ್ ಮೀಟ್ರ್ M20 ಕಾಂಕ್ರೀಟೆ. ಮತ್ತು ಏನಕ್ಕೆ ಇಷ್ಟೆಲ್ಲ ಜಾಸ್ತಿ ಆಗ್ತೈತೆ ಅಂತ ಅದನ್ನು ತಿಳ್ಕೊಬೇಕಾದ್ರೆ ಹೆಂಗೆ ತಿಳ್ಕೊಬೇಕು ನಾವು? ಆರ್ ಟಿ ಐ ಇಲಾಖೆ ತಿಳ್ಕೊಬೇಕು. ಈ ರೀತಿ ನ್ಯೂನತೆಗಳಿರೋದನ್ನು ಕಂಡುಹಿಡಿಯೋಂಥ ಕೆಲಸವನ್ನು ನಮ್ಮ ಆರ್ ಟಿ ಐ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ. ಅದರಲ್ಲಿ ಬ್ಲ್ಯಾಕ್ ಶಿಪ್ಪು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಎಲ್ಲರನ್ನೂ ಒಂದೇ ಥರ ಪೇಂಟ್ ಮಾಡಬಾರ್ದು. ಎಷ್ಟನ ಅಪ್ಲಿಕೇಶನ್ ಹಾಕಲಿ, ನಿಮ್ದೇನು ಧರ್ಮ? ದುಡ್ಡು ಕಟ್ಟಲ್ವ ನಾವು? 10 ರೂಪಾಯಿ ಕಟ್ತೀವಿ, ನೀವು ಅದು ನಾವು ಕೇಳಿದಂಥ ಮಾಹಿತಿ ಕೊಡೋದಂದ್ರೆ ನಾವು ಅಪೀಲ್ಗೆ ಹೋಗ್ತೀವಿ. ಕಾನೂನಲ್ಲಿ ಅದು ಎಲ್ಲದಕ್ಕೂ ಕಾನೂನಲ್ಲಿ ಇದೆ ಅವಕಾಶ. ನೀವು ಅದನ್ನು ಬಿಟ್ಟುಬಿಟ್ಟು ಏಕಾಏಕಿ ಇಷ್ಟೇ ಅಪ್ಲಿಕೇಶನ್ ಹಾಕಬೇಕು, ಇಷ್ಟರ ಮೇಲೆ ಹಾಕಿದ್ರೆ ನಿಮ್ಮನ್ನು ಬ್ಲ್ಯಾಕ್ ಲಿಸ್ಟ್ ಮಾಡೋದು ಭಾರಿ ತಪ್ಪಿದೆ. ಇದ್ರ ವಿರುದ್ಧ ಉಗ್ರವಾದ ಹೋರಾಟ ನಡೀಬೇಕು. ಇದನ್ನು ನಾವು ಕಾನೂನಾತ್ಮಕಕ್ಕೂ ಹೋರಾಟ ಮಾಡಿ ಕೋರ್ಟಲ್ಲೂ ಇದಕ್ಕೆ ಒಂದು ರಿಲೀಫ್ ತಗೊಳ್ಳೋಂಥ ಕೆಲಸ ಮಾಡಬೇಕು.